ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಫೈರ್ ಸ್ಟೇಷನ್ ಆಫೀಸ್ ಹೇಗಿರುತ್ತೆ, ಹಾಗೆ ಯಾವೆಲ್ಲ ವಾಹನಗಳಿರ್ತವೆ, ಅವರ ಕಾರ್ಯವೈಖರಿ ಹೇಗಿರುತ್ತೆ ಎಂಬುದನ್ನು ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನಾವು ನಮ್ಮ ಸ್ಟೇಷನಿನ ಹೊರಗಡೆ ಲುಕ್ ಹೇಗಿರುತ್ತೆ ಅನ್ನೋದನ್ನ ಜಲಕ್ ಲುಕ್ನ ನೋಡ್ಕೊಂಡು ಬನ್ನಿ. ಇದು ನಮ್ಮ ಸ್ಟೇಷನಿನ ಎಂಟ್ರೆನ್ಸಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದು. ಹಾಗೆ ಆ ಕಡೆ ಇದೆಯಲ್ಲ, ಅದು ವರ್ಕ್ಶಾಪು. ಕೆಳಗಡೆ ಒಂದು ವರ್ಕ್ಶಾಪ್ ಮಾಡಲಿಬೇಕಾದಂಥ ಅನುಕೂಲ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಓಕೆ, ನಮ್ಮ ಸ್ಟೇಷನಲ್ಲಿ 2 ವೆಹಿಕಲ್ ಇದೆ. ಆ ಕಡೆ ವೆಹಿಕಲ್ ಇರೋದು, ಈ ಕಡೆ ಇದೆಯಲ್ಲ ವೆಹಿಕಲ್, ಇದ್ರದ್ದು FC ಕ್ಲೋಸ್ ಆಗಿದೆ, ಹಾಗಾಗಿ ಇದು ವರ್ಕಿಂಗ್ ಕಂಡೀಷನಲ್ಲಿಲ್ಲ. ಈ ವೆಹಿಕಲ್ ಬಂದುಬಿಟ್ಟು ನಮಗೆ ಪ್ರೆಸೆಂಟ್ ವರ್ಕಿಂಗ್ ಕಂಡೀಷನ್ ಇರೋದು ಇದೇ ವೆಹಿಕಲ್ಲು. ಎಲ್ಲರಿಗೂ ಒಂದು ಡೌಟ್ ಇರ್ಬೋದು, ಯಾಕೆ ಫೈರ್ ಡಿಪಾರ್ಟ್ಮೆಂಟಲ್ಲಿ ಫೈರ್ ಗಾಡಿ ಯಾವಾಗಲೂ ರೆಡ್ ಕಲರ್ ಇರುತ್ತೆ, ಹಾಗೆ ಫೈರ್ ಸ್ಟೇಷನ್ ಕೂಡ ರೆಡ್ ಕಲರ್ ಇರುತ್ತೆ ಅಂತ. ರೆಡ್ ಅಂದರೆ ಫಸ್ಟ್ ಆಫ್ ಆಲ್ ಡೇಂಜರ್ ಅಂತ ಅರ್ಥ. ಈ ಬಣ್ಣ ತುರ್ತು ಪರಿಸ್ಥಿತಿ ಮತ್ತು ಅಗ್ನಿ ಅವಘಡದ ಸಂಬಂಧವನ್ನು ಹೊಂದಿದೆ. ಹಾಗೆ ಈ ಬಣ್ಣದ ತರಂಗ ದೂರ ಜಾಸ್ತಿ ಆದ ಕಾರಣ 6000 ಕೆಪಾಸಿಟಿ ಇರುತ್ತೆ. ಆ ನೀರಿನ ಮುಖಾಂತರ ನಾವು ಫೈರನ್ನು ಆರಿಸ್ತೀವಿ. ಹಾಗೆ ಇದರಲ್ಲಿ ಫೋಮ್ ಕೂಡ ಇರುತ್ತೆ. ಫೋಮ್ನ ಕೆಲವೊಂದು ಕಡೆ ಫೈರಲ್ಲಿ ಯೂಸ್ ಮಾಡ್ತೀವಿ. ಏನಪ್ಪ ಅಂದರೆ ಫೋಮ್ ಯೂಸ್ ಮಾಡುವಂಥದ್ದು ಪೆಟ್ರೋಲ್ ಫೈರ್ ಗೀವರಾದಲ್ಲಿ ಫೋಮ್ ಯೂಸ್ ಮಾಡ್ತೀವಿ. ಇನ್ನೊಂದು ವೆಹಿಕಲ್ ಇದೆ. ಈ ವೆಹಿಕಲ್ ಬಂದುಬಿಟ್ಟು ಇದು ಅಗ್ನಿ ಬುಲೆಟ್ ಅಂತ. ಅಗ್ನಿ ಬುಲೆಟು ಇದನ್ನು ಕೂಡ ಸಣ್ಣ ಫೈರ್ಗಳಿಗೆ ಯೂಸ್ ಮಾಡ್ತೀವಿ. ಚಿಕ್ಕ ಫೈರ್ಗಳಿಗೆ ಇದನ್ನು ಯೂಸ್ ಮಾಡ್ತೀವಿ. ತುಂಬ ರೇರು. ಇಲ್ಲಪ್ಪ ಅಂದರೆ ಕೆಲವೊಂದು ಕಡೆ ನಮ್ಮ ಗಾಡಿ ಹೋಗಲ್ಲ, ಅಂಥ ಪ್ಲೇಸಲ್ಲಿ ಸಣ್ಣ ಪುಟ್ಟ ದಾರಿಯಲ್ಲಿ ಈ ಗಾಡಿನ ಯೂಸ್ ಮಾಡ್ತೀವಿ. ಹೀಗೆ ಎಂಟ್ರಿ ಕೊಟ್ಟರೆ ಇದು ದೂರವಾಣಿ ಕೊಠಡಿ. ಈ ದೂರವಾಣಿ ಕೊಠಡಿಯಲ್ಲಿ ಒಂದು ಟೆಲಿಫೋನ್ ಕೊಟ್ಟಿರ್ತಾರೆ. ಈಗ ಎಲ್ಲೇ ಕೂಡ ಫೈರ್ ಆದರೂ ಕೂಡ ನಮಗೆ ಈ ಟೆಲಿಫೋನ್ ನಂಬರ್ ಗೊತ್ತಿದ್ದರೂ ಈ ಟೆಲಿಫೋನಿಗೆ ಕರೆ ಮಾಡಿ, ಸರ್ ಇಂಥಲ್ಲಿ ಫೈರ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ನಂಬರ್ ಗೊತ್ತಿಲ್ಲ ಅಂದರೆ 101 ಅಥವಾ 112ಗೆ ಫೋನ್ ಮಾಡಿದಾಗ ಅದು ನಮ್ಮ ಹೆಡ್ ಆಫೀಸಿಗೆ ಕಾಲ್ ಹೋಗುತ್ತೆ. ಅಲ್ಲಿಂದ ಅವರು ನೀವು ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅನ್ನೋದೊಂದು ಮಾಹಿತಿ ಕೊಟ್ಟಾಗ ಅವರು ನಮ್ಮ ತಾಲೂಕಿಗೆ ಆಯಾ ಫೈರ್ ಸ್ಟೇಷನಿಗೆ ಫೈರ್ನ ಅಲರ್ಟ್ ಮಾಡ್ತಾರೆ. ನೆಕ್ಸ್ಟು ಅವರು ಫೈರ್ ಕಾಲ್ ತಗೊಂಡು ಆ ಸ್ಪಾಟಿಗೆ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಎಂಟ್ರಿ ಕೊಟ್ಟರೆ ಇದು ಹಾಲ್ ಸಿಗುತ್ತೆ. ಇದು ಜನ್ರೇಟ್ರು, ಕರೆಂಟ್ ಆಫ್ ಆದಾಗ ಜನ್ರೇಟರ್ ಆನ್ ಮಾಡ್ಕೊಂಡು ಕರೆಂಟ್ ಆನ್ ಮಾಡೋದು. ಅದರ ಪಕ್ಕಕ್ಕಿರೋದು ಬ್ಯಾಟ್ರಿ ಚಾರ್ಜರು, ಅದ್ರ ಪಕ್ಕಕ್ಕಿರೋದು ಅಸ್ಕಾ ಲೈಟು. ಕತ್ಲಲ್ಲಿ ಕೆಲಸ ಮಾಡಬೇಕಾದ್ರೆ ಲೈಟ್ನ ಆನ್ ಮಾಡ್ಕೊಳ್ಳಿಕ್ಕೆ ಅಸ್ಕಾ ಲೈಟ್ ಆನ್ ಮಾಡ್ತಾರೆ. ಇದು ಬಂದುಬಿಟ್ಟು OBM ಮಷೀನು, ಇದು ಬೋಟಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಎಂಟ್ರಿ ಕೊಟ್ಟರೆ ವಿಶ್ರಾಂತಿ ಕೊಠಡಿ. ಇದು ರೆಸ್ಟ್ ರೂಮು. ಇಲ್ಲಿ ರೆಸ್ಟ್ ಮಾಡೋದು, ಫೈರ್ ಕಾಲಲ್ಲಿ ಸ್ವಲ್ಪ ಸುಸ್ತಾದಾಗ ಇಲ್ಲಿ ಬಂದು ರೆಸ್ಟ್ ಮಾಡುವಂಥದ್ದು. ಹಾಗೆ ಈ ಕಡೆ ಬಂದರೆ ಇದು ಸ್ಟೋರ್ ರೂಮು. ಇಲ್ಲಿ ಕೆಲವೊಂದು ಇಕ್ವಿಪ್ಮೆಂಟ್ಸ್ನ ಇಲ್ಲಿ ಇಡ್ತಾರೆ, ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡ್ತಾರೆ. ಹಾಗೆ ಹೀಗೆ ಎಂಟ್ರಿ ಕೊಟ್ಟರೆ ಇದು ಆಫೀಸ್ ರೂಮು.